ಹಲೋ ಗೈಸ್, ನಾನಿವತ್ತು ಮೈಸೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆ. ಇವಾಗ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿ ಮೈಸೂರಿನ ರೈಲ್ವೆ ಸ್ಟೇಷನ್ ಇಂದ ನಾನು ಬಸವ ಎಕ್ಸ್‌ಪ್ರೆಸ್ ಟ್ರೈನ್ ಅನ್ನ ಕ್ಯಾಚ್ ಮಾಡಬೇಕಾಗಿದೆ. ಇವಾಗ ಬಸವ ಎಕ್ಸ್‌ಪ್ರೆಸ್ ರೆಡಿಯಾಗಿ ನಿಂತಿದೆ. ಬಟ್ ಆ ಕಡೆ ಹೋಗ್ತಿರೋ ಟ್ರೈನ್ ಬೇರೆ, ನಮ್ಮ ಟ್ರೈನ್ ಬೇರೆ. ಇವಾಗ ನಾನು ನನ್ನ ಟ್ರೈನಿಗೆ ಎತ್ಕೊಂಡೆ. ಆದರೂ ಆ AC ಕೋಚ್ಗೂ ನಾವಿರೋ ಕೋಚ್ಗೂ ಭಾರಿ ವ್ಯತ್ಯಾಸ ಇದೆ ಗೈಸ್. ದುಡ್ಡಿದ್ರೆ AC ಕೋಚ್, ಇಲ್ಲ ನಮ್ಮ ಥರ ಜನರಲ್ ಕೋಚ್, ಇಷ್ಟೇ ವ್ಯತ್ಯಾಸ. ಇವಾಗ ನಾವು ಬಂದು ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆದವು ಗೈಸ್. ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆಗಿ ಇಂತೂ ಫೈನಲಿ ರೀಚ್ ಆದವು. ಫ್ರಂಟಲ್ಲಿ ಸಗತ್ತಾಗಿದೆ ಮಂತ್ರಾಲಯ ರೈಲ್ವೆ ಸ್ಟೇಷನ್. ಹಂಗೆ ಆಟೋ ಹತ್ಕೊಂತ ರೀಚ್ ಆಗಿ ನಾವು ಬಂದು ಮಂತ್ರಾಲಯಕ್ಕೆ ಆಟೋ ಚಾರ್ಜ್ ಬಂದ್ಬಿಟ್ಟು 50 ರೂಪೀಸ್ ಆಗುತ್ತೆ ಒನ್ ಪರ್ಸನ್ಗೆ. ನಾವು ಬಂದಿದ್ದು ಒಬ್ಬನೇ. ನಾವೇನು ಫೈನಲಿ ರೀಚ್ ಆದವು. ಇವಾಗ ನಾನು ಆಟೋ ಇಳ್ಕೊಂಡು ಹಂಗೆ ಬರಬೇಕಾದ್ರೆ ರೂಮ್ ಬೇಕಾ ಅಂತ ಕೇಳ್ತಿರ್ತಾರೆ. ನಮಗೇನು ರೂಮ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಮಂತ್ರಾಲಯದ ಯಾವಾಗ ಬಂದರೂ ಅಷ್ಟೇ ಮಂತ್ರಾಲಯದಲ್ಲಿ ಅಲ್ಲೇ ಸ್ಟೇ ಆಗೋದು, ಅಲ್ಲೇ ಮಲ್ಕೊಳ್ಳೋದು ಇಲ್ಲೇ. ಬಟ್ ಏನೋ ಒಂಥರ ನೆಮ್ಮದಿ ಗೈಸ್ ಇಲ್ಲಿ ಮನಿಕೊಂಡ್ಗೆ. ಫೈನಲಿ ರೀಚ್ ಆಗಿದ್ದು ನಾವು. ಇವಾಗ ಬಂದಿದ್ದು 2 ಗಂಟೆ ಆಗಿತ್ತು ನೈಟು. ಹಾಗೆ ದೇವಸ್ಥಾನದ ಹತ್ರ ಮಲ್ಕೊಂಡೆ. ನೆಮ್ಮದಿ ನಿದ್ದೆ ಬಂತು ಗೈಸ್. ನೀವೇನಾದರೂ ಅಂದ್ಕೊಳ್ಳಿ, ಇಲ್ಲಿ ಮಲಿಕಂದ್ರೆ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಹಂಗೆ ರಾಯರ್ ಬೇರೆ ಕನ್ಸಲ್ಲಿ ಬಂದಿದ್ದರು. ಹಂಗೆ ಸ್ನಾನ ಮಾಡೋಕ್ಕೆ ತುಂಗಭದ್ರಾ ನದಿ ಕಡೆ ಹೋದೆ. ನೀರು ಮಾತ್ರ ಕಮ್ಮಿ ಇತ್ತು ಗೈಸ್. ಅಂದರೆ ಇವಾಗ ಬೇಸಿಗೆ ಇರೋದ್ರಿಂದ ನೀರಿನ ಪ್ರಮಾಣ ಕಮ್ಮಿ ಇದೆ. ಹಂಗೋ ಹಿಂಗೋ ಇದರಲ್ಲೇ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಹಂಗೆ ಇವಾಗ ಸ್ವಲ್ಪ ಮಾರ್ನಿಂಗ್ ವ್ಯೂ ಇದ್ದದ್ರಿಂದ ಚೆನ್ನಾಗಿ ಕಾಣಿಸ್ತಿತ್ತು. ಹಂಗೆ ನೋಡ್ಕೊತಾ ಹಂಗೆ ಬಂದುಬಿಟ್ಟು ಇಲ್ಲಿ ನಾನು ಇವಾಗ ಸಗದಾಗಿತ್ತು ಗೈಸ್. ಏನೇ ಅಂದರು ನದಿ ಮಾತ್ರ ತುಂಬ ಚೆನ್ನಾಗಿತ್ತು. ಹಂಗೆ ವ್ಯೂನ ಎಂಜಾಯ್ ಮಾಡ್ಕೊಂಡು ನಾನು ಇವಾಗ ಬರ್ತಾ ಇದ್ದಿದ್ದು ಇಲ್ಲೇ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೆ. ಇಲ್ಲೇ ದೇವಸ್ಥಾನ ಹತ್ರ ರೀಚ್ ಆಗಿ ಫಸ್ಟು ಅಮ್ಮವ್ರ ದರ್ಶನ ಮಾಡೋಕ್ಕೆ ಅಂತ ಹೋದೆ. ದರ್ಶನ ಮಾಡ್ಕೊಂಡು ನಾನು ಬಂದಿದ್ದೆ ಮಂತ್ರಾಲಯ ಮೇನ್ ಮಠದ ಹತ್ರ. ಹಿಂಗಿತ್ತು ಬೆಳಗಿನ ಮುಂಜಾನೆ ವ್ಯೂ. ಹಾಗೆ ನಾನು ಹೋಗ್ತಾ ಇದ್ದೆ. ಹಂಗೆ ಭೋಜನ ಶಾಲೆ ಸಿಕ್ತು. ಬಟ್ ನಾನು ಹೋಗ್ಬೇಕಾಗಿರೋದು ಇವಾಗ ಲಾಕರ್ಗೆ. ರೂಮ್ಲಿ ಬ್ಯಾಗ್ ಮಾಡ್ಬಿಟ್ಟು ನನ್ನ ಬ್ಯಾಗ್ನ ಮತ್ತು ನನ್ನ ಲಗೇಜ್ನ ಮಡ್ಗೋಕ್ಕೆ. ಹಂಗೆ ಲಾಕರ್ ಹಿಂಗೆ ಬಂದರೆ ಭೋಜನ ಶಾಲೆ ಹತ್ರ ಬಂದರೆ ಲಾಕರ್ ಸಿಗುತ್ತೆ ನಿಮಗೆ. ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಅಕಸ್ಮಾತಾಗಿ ಏನಂದರೆ ಇಲ್ಲಿ ಲಾಕರ್ ಫೆಸಿಲಿಟಿ ಇದೆ. 100 ರೂಪೀಸ್ ಕೊಟ್ಟರೆ ನಿಮಗೆ ಇಲ್ಲಿ ಒಂದು ಕಬೋರ್ಡ್ನ ಕೊಡ್ತಾರೆ. ಹಂಗೆ ಇಲ್ಲಿ ಲಾಕ್ ರೂಮ್ ಅಂತ ಇದೆಯಲ್ಲ, ಇಲ್ಲಿಗೆ ಬನ್ನಿ. ಇಲ್ಲಿಗೆ ಬಂದು ಇಲ್ಲೇ ಸ್ಟೇನೂ ಆಗ್ಬೋದು ನೀವು. ಅಂದರೆ ಬ್ಯಾಗ್ ನಾವು ಯೂಸ್ ಮಾಡೋದು ಏನಕ್ಕೋಸ್ಕರ ಅಂದರೆ ಜಾಸ್ತಿ ಲಗೇಜ್ ಏನಾದರೂ ಮಡ್ಗೋಕೆ ಮಾತ್ರ ಅಷ್ಟೇ. ಇಲ್ಲೇನು ಮನೆ ಕೊಡೋಲ್ಲ. ಹಂಗೆ ಬಂದು ಅಲ್ಲೇ ಟಿಕೆಟ್ ಕೊಡ್ತಾರೆ. 100 ರೂಪಾಯಿನೇ ಇಸ್ಕೊತಾನೆ ಪರ್ ಪರ್ಸನ್. 100 ರೂಪಾಯಿ ಒನ್ ಪರ್ಸನ್ಗೆ. ಹಂಗೆ ಟಿಕೆಟಿಗೆ ತಗೋತಾ 100 ರೂಪಾಯಿಗೆ ಟಿಕೆಟ್ ತಗೊಂಡು ಆದಮೇಲೆ ನಾನು ಬಂದಿದ್ದೆ ಟೆಂಪಲ್ಲಿ. ಇವಾಗ ನಾನು ಸರದಿ ಸಾಲಿನಲ್ಲಿ ಸರ್ವ ದರ್ಶನಕ್ಕೆ ನಿಂತ್ಕೊಂಡೆ. ತಂಗೆ ನಾನು ಬಂದಿದ್ದು ಗುರುವಾರ ಅಲ್ವಾ, ಅದರಿಂದ ದೇವಸ್ಥಾನ ರಸ್ಸಿತ್ತು. ಬಟ್ ನಾನು ನಿಂತ್ಕೊಂಡಿದ್ದು ಲೈನಲ್ಲಿ ಒಂದು 12 ಗಂಟೆನೇ ಆಗಿತ್ತು. ಹಂಗೆ ಬಂದೆ. ಹಂಗೆ ಒಳಗಡೆ ದರ್ಶನ ಮಾಡೋಕ್ಕೆ ಅಂತ ನಿಂತ್ಕೊಂಡೆ. ಆಮೇಲೆ ರಾಯರ ಸನ್ನಿಧಿ ಹಬ್ಬ ಎಂಥ ನೆಮ್ಮದಿ ಅಂದರೆ ಇಲ್ಲಿಗೆ ಬಂದರೆ ಇಲ್ಲೊಂದು ಲೈನ್ ಬರೆದಿರೋ ಸಖತ್ತಾಗಿತ್ತು ಗೈಸ್, ಲೈನ್ ಮಾತ್ರ. ಹಂಗೆ ದರ್ಶನ ಮಾಡ್ಕೊಂಡು ನನಗೆ ಒಂದು ಸೇವೆ ಮಾಡೋ ಭಾಗ್ಯನೂ ಸಿಕ್ತು. ರಾಯರ ಸನ್ನಿಧಿಯಲ್ಲಿ ಒಳಗೆ ಕ್ಯೂನ ಮುಂದೆಗಡೆ ಕಳಿಸೋದು. ಹಂಗೆ ಚೆನ್ನಾಗಿ ಮಾಡಿಕೊಂಡು ಒಳ್ಳೆಯ ಅನುಗ್ರಹ ತಡ್ಕೊಂಡು ಹಂಗೆ ನಾನು ಬಂದಿದ್ದೆ ದೇವಸ್ಥಾನದ ಹೊರಗಡೆ ಬಂದೆ. ಹಂಗೆ ಇಲ್ಲಿ ದೇವ್ರದ್ದು ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು. ಹಂಗೆ ನೋಡಿ ಕಣ್ಣು ತುಂಬ್ಕೊಂಡೆ ಗೈಸ್. ಆದರೂ ಸಖತ್ತಾಗಿತ್ತು ಗೈಸ್ ಪಲ್ಲಕ್ಕಿ ಉತ್ಸವ, ಏನಂತೀರ. ಯಾಕೆಂದರೆ ಆ ಕ್ರೌಡಲ್ಲಿ ಜನ ದೇವರು ಮಾತ್ರ ಚೆನ್ನಾಗಿ ನೋಡಿಕೊಂಡು. ಹಂಗೆ ರಾಯರ ಅನುಗ್ರಹ ಬಂದರೆ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ದೇವ್ರು. ನಾನು ಬಂದಿದ್ದು ಗುರುವಾರ ಆಗೋದ್ರಿಂದ ಪೂಜೆ ನಡೀತಾ ಇತ್ತು. ಹಂಗೆ ನೋಡ್ಕೊಂಡು ಪೂಜೆ ನೋಡೋಕ್ಕೆ ಬಂದೆ ನಾನು.
ओम मुक्तानां फलमादेकतने नमः ओम अब्ददाय नमः ओम पुरुषाय नमः ओम साक्षिणे नमः ओम क्षेत्रज्ञाय नमः ओम अक्षराय नमः ओम योगाय नमः ओम योगविदां नेत्रे नमः ओम प्रधान पुरुषेश्वराय नमः ओम नारसिंहपुरुषे नमः ओम श्रीमते नमः ओम केशवाय नमः अन्नाद्वै प्रजा प्रजाजन्ते अथो अन्नेनैव जीवन्ति अन्नकुं हि भूतानां ज्येष्ठं स्मात् सर्वौषधमुच्यते सर्वं वै जगद्गुरु श्रीमन्मध्वाचार्यनगरार्जिता दिग्विजय रामचंद्रदेವರು दशावतार पीठ शिरः पादಗಳಲ್ಲಿ ಸುದರ್ಶನ जगद्गुरु श्रीमन्मध्वाचार्यनगरार्जिता दिग्विजय रामचंद्रमूर्ति तदेको ब्रह्म नगरार्जिता रामचंद्रमूर्ति जगद्गुरुआदि तीर्थनगरार्जिता रामचंद्रदेವರು प्राणं प्रजन्त्यभिसंविशन्ति पुनरेव वरुण लीलादेवी करार्जिता श्री भूदुर्गा समेत वैकुंठ वासुदेವರು लीलादेवी करार्जिता श्री भूदुर्गा समेत वैकुंठ वासुदेव मूर्ति ಪೂಜೆ ಎಲ್ಲ ಮುಗೀತು ಗೈಸ್. ಇಲ್ಲಿ ಸ್ವಾಮಿ ಅವರು ಇವಾಗ ಬರ್ತಾರೆ, ಹಂಗೆ ನೋಡ್ಕೊಳ್ಳಿ. ಹಾಗೆ ನಾನು ಬಂದು ಹೊರಗಡೆ ಮಂತ್ರಾಕ್ಷತೆ ಇಸ್ಕೊಂಡು ತೀರ್ಥ ತಗೊಂಡು ಹಂಗೆ ದೇವಸ್ಥಾನದ ಒಳಗಡೆ ಬಂದೆ. ಈ ಮಂತ್ರಾಕ್ಷತೆಗೆ ಎಷ್ಟು ಪವರ್ ಇದೆ ಅಂದರೆ ಗಾಯ್ಸ್, ನಿಜವಾಗ್ಲೂ ರಾಯರ ಸನ್ನಿಧಿಲಿ ಮಂತ್ರಾಕ್ಷತೆಗೆ ಇರೋ ಪವರ್ ಏನು ಅಂತ ರಾಯರ ಭಕ್ತರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರೋದು. ಹಂಗೆ ಇಲ್ಲಿ ಹೊರಗಡೆ ಹಾಗೆ ಗುರುಗಳು ನೋಡ್ಕೊಂಡು ನಾನು ಬಂದಿದ್ದೆ ಊಟದ ಹಾಲ್ ಹತ್ರ. ಊಟದ ಹಾಲಲ್ಲಿ ಸಗತ್ತಾಗಿದೆ ಗೈಸ್, ಜನ ತುಂಬ ಇದ್ದರು. ಹಂಗೆ ಊಟ ಮಾಡ್ಕೊಂಡು ಹೊರಗಡೆ ಬಂದು ಸಾಯಂಕಾಲ ಆಗಿತ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಗುರು ರಾಘವೇಂದ್ರಾಯ ನಮಃ. ಹಾಗೆ ಹೇಳ್ಕೊಂಡು ಗೈಸ್ ಹಂಗೆ ಮುಗೀತು. ಹಂಗೆ ಇನ್ನೊಂದು ಬಾರಿ ದರ್ಶನ ಮಾಡೋಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೆ. ಬಟ್ಟು ಚೆನ್ನಾಗಿತ್ತು ಗೈಸ್, ಏನೇ ಇದ್ದರೂ ಮಂತ್ರಾಲಯದಲ್ಲಿರೋ ನೆಮ್ಮದಿ ಇನ್ನೆಲ್ಲೂ ಇಲ್ಲ. ಹಂಗೆ ದರ್ಶನಕ್ಕೆ ಇವಿಗೆ ಕಮ್ಮಿ ಇದ್ರಲ್ಲ, ಸಾಯಂಕಾಲ ಟೈಮ್ ದರ್ಶನಕ್ಕೆ ಹೋಗಿ ನಿಂತ್ಕೊಂಡೆ. ಇನ್ನೊಂದು ಬಾರಿ ದರ್ಶನ ಮಾಡ್ಕೊಂಡು 2ನೇ ಬಾರಿ ಕಣ್ ತುಂಬ ರಾಯರ ಹತ್ರ ಬೇಡ್ಕೊಂಡು ಹಂಗೆ ಬಂದೆ. ವಾಪಸ್ ಬಂದು ಹೊರಗಡೆ ಬಂದೆ ಗೈಸ್. 7 ಗಂಟೆಗೆ ತೇರು ಸ್ಟಾರ್ಟ್ ಆಗುತ್ತೆ. ಹಂಗೆ ದೇವ್ರ ದರ್ಶನ, ದೇವ್ರನ್ನ ತಗೊಂಡು ಬರ್ತಾಯಿದ್ರು.
ಹಾಗೆ ತೇರನ್ನ ನೋಡ್ಕೊಂಡು ಗಾಯ್ಸ್, ತೇರೆಳೆನ ನೋಡಿದೆ, ಸಖತ್ತಾಗಿತ್ತು ಗಾಯ್ಸ್ ರಥ. ಹಂಗೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ ಗೈಸ್. ಹೊರಗಡೆ ಬಂದು ಹಾಗೆ ಲಾಸ್ಟ್ ಅಲ್ವಾ ಗೈಸ್, ಇವಾಗ ವ್ಯೂ ನೋಡ್ಕೊಂಡು ನಾನು ಹೊರಡೋ ಸಮಯ ಬಂತು. ನನ್ನ ಟ್ರೈನು 8:30ಗೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಈಗ ಫೈನಲಿ ಮಿಸ್ ಮಾಡ್ಕೋತಾ ಇದ್ದೀನಿ, ಹೊರಡೋ ಸಮಯ ಬಂತು. ಅಯ್ಯಪ್ಪ ಗಾಯ್ಸ್, ಜನರಲ್ ಟ್ರೈನ್ ಸವಾಸನೆ ಬೇಡ ಅನ್ಸುತ್ತೆ ಗಾಯ್ಸ್. ಅಯ್ಯಪ್ಪ ನೀವೇ ನೋಡಿ, ಅಣ್ಣ ಇವನು ಒಂದು ಸೀಟ್ಗೋಸ್ಕರ ಏನು ರೀತಿ ಜಗಳ ಆಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಗಾಯ್ಸ್.